ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶ್ಕಾ ವ್ಲಾಗ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಕಂಡ್ರಿ. ನೀವೆಲ್ಲರೂ ಚೆನ್ನಾಗಿರ್ಬೇಕಂತ ದೇವರನ್ನ ಕೇಳ್ತಾ, ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ಇವತ್ತು ರವೆ ಲಡ್ಡು ಮಾಡ್ತಾಯಿದ್ದೀನಿ. ಅದು ಯಾವ ಥರ ಅಂತ ನೋಡೋಣ. ಇವತ್ತು ಶಿವರಾತ್ರಿ ಹಬ್ಬ ಅಲ್ವಾ, ಶಿವಪ್ಪನಿಗೆ ನೈವೇದ್ಯಕ್ಕೆ ಆಗುತ್ತೆ ಅಂತ ಈ ರೆಸಿಪಿ ಮಾಡ್ತಾಯಿದ್ದೀನಿ ಕಂಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವೆ ಲಡ್ಡಿಗೆ ಬೇಕಾಗಿರೋದು ಏನಂದರೆ, ನಾನು ಒಂದು 2 ಲೋಟ ರವೆ ತಗೊಂಡಿದ್ದೀನಿ, ಸಕ್ಕರೆ ಮತ್ತು ಏಲಕ್ಕಿ ಬುಡ್ಡೆ, ಸ್ವಲ್ಪ ಏಲಕ್ಕಿ ಬುಡ್ಡೆ ಆದಮೇಲೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ತೊಗೊಂಡು ಅದೆಲ್ಲ ಪೀಸ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ, ತುಪ್ಪದಲ್ಲಿ ಹುರ್ಕೊಳ್ಳೋಣ ಅಂತ. ಮತ್ತು ಒಣ ಕೊಬ್ಬರಿ ಒಂದು ಸ್ವಲ್ಪ, ಕಡಲೆ ಬೀಜ ಒಂದು ಇಡೀ ಆದಷ್ಟು ತಗೊಂಡು ಚೆನ್ನಾಗಿ ಹುರ್ಕೋಬೇಕು ಕಡಲೆ ಬೀಜ. ಮತ್ತು ಹೊಟ್ಟೆಲ್ಲ ತೆಗೆದುಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡೆ. ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ಅದನ್ನಲ್ಲೇ ಇದು ಏಲಕ್ಕಿ ಬುಡ್ಡೆ ಹಾಕ್ಕೊಂಡು ಮಿಕ್ಸಿಗೆ ನುಣ್ಣಗೆ ಹಾಕ್ಕೊಂಡ್ಬಿಟ್ಟು ಇದು ಹಾಕಿದ್ರೆ, ಕಡಲೆ ಬೀಜ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ರವೆ ಲಾಡು. ಯಾವತ್ತಾದ್ರೂ ನೀವು ಒಂದ್ಸರಿ ಟ್ರೈ ಮಾಡ್ಬೋದು. ಯಾರೂ ಹಾಕಲ್ಲ, ನಾನು ಹಾಕ್ತೀನಿ, ಆದರೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡ್ಬೋದು ಈ ರೆಸಿಪಿನ. ಇದೆಲ್ಲ ಮಾಡಿಕೊಂಡು ಮಸ್ಟು ಬಾಣಲಿಗೆ ತುಪ್ಪ ಹಾಕ್ಕೊಂಡು ಬಾದಾಮಿ, ಗೋಡಂಬಿ, ಒಣದ್ರಾಕ್ಷಿ ಎಲ್ಲ ಹಾಕ್ಕೊಂಡು ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಕಣ್ರಿ. ನಮ್ಗೆ ಇದನ್ನಲ್ಲಿ ಏನಿಲ್ಲ, ಕೈ ತಿರ್ಸ್ಬೇಕಷ್ಟೇ. ಇದನ್ನಲ್ಲಿ ಕೆಲಸ ಇರೋದೇ ಕೈ ತಿರ್ಸೋದೇ ಕೆಲಸ ನಮಗೆ. ಅದೆಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ ಒಂದು ಪ್ಲೇಟಿಗೆ ತಗೊತಾ ಇದ್ದೀನಿ. ಮತ್ತು ಅದೇ ಬಾಣಲಿಗೆ ತುಪ್ಪ ಇರುತ್ತಲ್ಲ, ಅದೇ ಬಾಣಲಿಗೆ ನಮಗೆ ಬೇಕಾದಷ್ಟು ರವೆ. ನನಗೊಂದು 10 ಲಾಡು ಆದರೆ ಸಾಕಾಗಿತ್ತು, ಅದಕ್ಕೆ ನಾನು ಚಿಕ್ಕದಾಗೆ ತೊಗೊಂಡಿದ್ದೀನಿ ರವೆ. ಸ್ಟವ್ ಹಚ್ಕೊಂಡು ಮತ್ತು ರವೆ ಹಾಕ್ಕೊತಾ ಇದ್ದೀನಿ ಕಣ್ರಿ. ಚೆನ್ನಾಗಿ ಗೋಲ್ಡನ್ ಕಲರ್ ಅದು ಚೆನ್ನಾಗಿ ಬರಬೇಕು. ಚೆನ್ನಾಗಿ ಬರೋ ತನಕ ಕೈ ಆಡಿಸ್ತಾನೆ ಇರಬೇಕು. ಗೋಲ್ಡನ್ ಕಲರ್ ಬರಬೇಕು ರವೆ ಎಲ್ಲ. ನೀವೇನೇನು ಮಾಡಿದ್ದೀರಾ ಹಬ್ಬಕ್ಕೆ? ಶಿವರಾತ್ರಿ ಇವತ್ತು ಉಪವಾಸ ಅಲ್ಲ, ಇವತ್ತಲ್ಲ ನಾಳೆ ಜಾಸ್ತಿ ಅಡುಗೆಗಳಿರುತ್ತೆ. ಇವತ್ತು ಉಪವಾಸ ಇರುತ್ತಲ್ಲ, ಒಬ್ಬೊಬ್ರು ತಂಬಿಟ್ಟು ಮಾಡ್ಕೊತಾರೆ. ರವೆ ಲಡ್ಡು ರಾತ್ರಿಗೆ ಸ್ವಲ್ಪ ನೈವೇದ್ಯಕ್ಕೆ ಅಂತ ಉಪವಾಸ 3:30ಗೆಲ್ಲ ಕಳೆದಾದ್ಮೇಲೆ ದೇವರಿಗೆ ಎಡೆ ಹಾಕ್ತಾರೆ. ಎಡೆ ಹಾಕೋ ಸಂಪ್ರದಾಯ ಇರೋರು ಎಡೆ ಹಾಕ್ತಾರೆ. ಮತ್ತು ಒಬ್ಬೊಬ್ರು ಒಂದೊಂದು ಥರ ಮಾಡ್ಕೊತಾರೆ. ನಮ್ಮ ಮನೆಗಳಲ್ಲಿ ಎಡೆ ಹಾಕ್ತೀವಿ, ಉಪವಾಸದ್ದು ಎಡೆ ಹಾಕ್ತೀವಿ. ಅವ್ರ ಮನೇಲಿ ಮಾಡೋದು ನಾನು ಇಲ್ಲೇ ಹಾಕೋ ಸಂಪ್ರದಾಯ ಇದ್ದರೆ ಎಡೆ ಹಾಕ್ಕೊತಾರೆ. ನಾವು ಸಂಜೆ 3:30 ಮೇಲೆ ಎಡೆ ಅಂದರೆ ರವೆ ಲಾಡು ಇಕ್ಕಿರ್ತೀವಲ್ಲ, ಮತ್ತು ಎಲೆಗೆ ಒಂದು ಸ್ವಲ್ಪ ಉಪ್ಪಿಟ್ಟು, ಒಂದು ಹೆಸ್ರು ಕಾಳು ಅದು ಒಗ್ಗರಣೆ ಕೊಟ್ಟು ಎಡೆ ಹಾಕ್ಬಿಟ್ಟು 3 ಎಡೆ ಹಾಕ್ಬಿಟ್ಟು ನಾವು ದೇವ್ರಿಗೊಂದು ಸಮರ್ಪಣೆ ಮಾಡಿ ಇನ್ನೊಂದು ಪೂಜೆ ಮಾಡಿರ್ತೀವಲ್ಲ, ಅದು ಮನೇಲಿರೋ ದೊಡ್ಡವರೆಲ್ಲ ತಿಂತಾರೆ, ಒಳ್ಳೇದಾಗುತ್ತೆ ಅಂತ ಒಂದು ನಂಬಿಕೆ. ಅದಕ್ಕೆ ಬೆಳಗ್ಗೆನೇ ಇಲ್ಲ ಸ್ವಾಮಿಗೆ, ನಾನು ಬೆಳಗ್ಗೆನೇ ನೈವೇದ್ಯ ಇಕ್ಬಿಟ್ಟೆ. ಯಾಕಂದರೆ ಸಂಜೆ ಉಪವಾಸ ತನಕ ಬೆಳಗ್ಗೆನೇ ಒಂದು ಇದನ್ನೆಲ್ಲ ಹಾಕ್ಬಿಟ್ಟು ರವೆ ಲಾಡು ಅಂತ 5 ಹಾಕ್ಬಿಟ್ಟು ದೇವ್ರಿಗೆ ಸಮರ್ಪಣೆ ಮಾಡಿದೆ ಕಣ್ರಿ. ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ನಮ್ಮ ಮನೇಲಿ ಇದೇ ರೀತಿ ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಮತ್ತು ಅದೆಲ್ಲ ಚೆನ್ನಾಗಿ ರವೆ ಚೆನ್ನಾಗಿ ಗೋಲ್ಡನ್ ಕಲರ್ ಬಂದಾದಮೇಲೆ ಅದಕ್ಕೆ ಒಣ ಕೊಬ್ಬರಿ ಒಂದು 3 ಸ್ಪೂನ್ ಹಾಕ್ಕೊಂಡೆ. ಅದಕ್ಕೆ ಸಕ್ಕರೆ ಎಷ್ಟು ಬೇಕು, ಒಂದು 2 ಲೋಟ ತೊಗೊಂಡಿದ್ದಲ್ಲ, 1 ಲೋಟ ಸಕ್ಕರೆ ತೊಗೊಂಡಿಕ್ಕಂಡ್ರಿ. ಅದನ್ನೇ ಚೆನ್ನಾಗಿ ಸ್ವಲ್ಪ ಉರಿ ಕಮ್ಮಿ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಬಾಣಲಿಯಲ್ಲೇ. ಮತ್ತು ಅದೇ ನಾನು ಮಿಕ್ಸ್ ಮಾಡ್ಕೊಂಡು ಕಡಲೆ ಬೀಜ ಅದು ಮಿಕ್ಸ್ ಮಾಡಿದ ಪೌಡ್ರೆಲ್ಲ ಅದಕ್ಕೆ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಬೇಯಿಸಿಕ್ಕಿದ್ನಲ್ಲ, ಅದನ್ನು ಬಾಣಲಿಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇದ್ದೀನಿ. ಸಿಂಪಲ್ ಕಣ್ರಿ ರವೆ ಲಡ್ಡು ಮಾಡೋದು. ನೀವು ಯಾವ ಥರ ಮಾಡ್ತೀರಾ ಅಂತ ಕಾಮೆಂಟ್ ಮಾಡಿ. ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ, ನೀವು ನೋಡ್ತಾ ಇದ್ದೀರಲ್ಲ. ಮತ್ತು ಹಾಲು ಒಂದು 2 ಟೀ ಸ್ಪೂನ್ ಹಾಕ್ಬಿಟ್ಟು ಕಲಿಸ್ದೊಡ್ದೆ. ಮತ್ತು ಕೆಳಗಡೆ ಸ್ವಲ್ಪ ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಂಡು ಉಂಡೆ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಎಲ್ಲ ಹಾಕ್ಬಿಟ್ಟು ಒಟ್ಟಿಗೆ ಇದನ್ನಲ್ಲಿ ಕಲಿಸ್ಬಿಟ್ಟು ಮಾಡ್ಬೋದು. ಈ ಥರ ಮಾಡಿದ್ರು ಚೆನ್ನಾಗಿರುತ್ತೆ. ಒಬ್ಬೊಬ್ರು ಕೆಳಗಡೆ ಇಳಿಸಿದ ಮೇಲೆ ಹಾಕ್ಬಿಟ್ಟು ಮಾಡ್ಕೊತಾರೆ. ಒಬ್ಬೊಬ್ರು ಒಂದೊಂದು ಥರ ಅವ್ರವ್ರ ಸ್ಟೈಲು ಅವ್ರವ್ರದ್ದು. ಇದು ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಮಾಡಿದ್ದೀನಿ ಕಣ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ಅದು ಸ್ವಲ್ಪ ತಣ್ಣಗಾಗಲಿ ಅಂತೇನಿಲ್ಲ, ಬಿಸಿ ಇದ್ದಾಗಲೇ ಕಟ್ಟಕ್ಕೆ ಹೋದೆ. ತುಂಬ ಬಿಸಿ ಇತ್ತು ಅದು, ತುಂಬಾ ಬಿಸಿ ಇತ್ತು. ಆದರೂ ಸ್ವಲ್ಪ ಚಿಕ್ಕ ಉಂಡೆಗಳು ಮಾಡ್ಕೊಂಡೆ. ತುಂಬಾ ಬಿಸಿ ಇತ್ತು, ಮುಟ್ಟಕ್ಕೆ ಸಹ ಆಗ್ತಾ ಇರಲಿಲ್ಲ. ಕೈ ಉಫ್ ಅಂದ್ಕೊಂಡು ಉತ್ಕೊಂಡು ಹಂಗೆ ಲಡ್ಡುಗಳು ಮಾಡ್ತಾಯಿದ್ದೀನಿ. ಅದು ತುಂಬಾ ಬಿಸಿ ಇತ್ತು. ನಾನು ಬೇಗನೆ ಉಂಡೆಗಳು ಬರುತ್ತೆ ಬಿಸಿ ಇದ್ದಾಗೆ ಅಂತ ಬೇಗನೆ ಮಾಡೋಕ್ಕೆ ಹೋದರೆ ತುಂಬಾ ಬಿಸಿ ಇತ್ತು ಕಣ್ರಿ.
ಮತ್ತೆ ಸ್ವಲ್ಪ ಆದ್ಮೇಲೆ ಚೆನ್ನಾಗೇ ಬಂತು ಉಂಡೆಗಳು. ಹಾಲು ಹಾಕ್ಕೊತ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಕುತ್ಕೊಂಡವಳೆ, ಅಮ್ಮ ನಂಗೆ ಕೊಡು ಅಮ್ಮ, ಏನು ಮಾಡ್ತಾ ಇರೋದು ಅಂತ ಕೇಳ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಫಸ್ಟು ನೈವೇದ್ಯಕ್ಕೆ ತೆಗೆದುಬಿಡೋಣ ಇಂದಿಲ್ ಮಾಡ್ದಿರಾ ಅಂತ ಹೇಳ್ಬಿಟ್ಟು ಫಸ್ಟು ದೇವ್ರಿಗೆಲ್ಲ ಸಮರ್ಪಣೆ ಮಾಡಿದ್ಮೇಲೆ ಅವಳಿಗೆ ಕೊಡೋಣ ಅಂತ ಹೇಳ್ಬಿಟ್ಟು ಫಸ್ಟು ನಮ್ಮ ಯಜಮಾನ್ರ ಕೈಲೇ ದೇವ್ರಿಗೆ ಕೊಟ್ಟು ಕಳಿಸ್ದೆ. ಅವ್ರು ನೈವೇದ್ಯ ಮಾಡಿದ್ರು. ಫಸ್ಟ್ ವೀಡಿಯೋದಲ್ಲಿ ನೋಡಿರ್ತೀರ. ಬಿಸಿ ಬಿಸಿ ಇದ್ದಾಗಲೇ ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿ ಇನ್ನೂ ದೊಡ್ಡದಾಗೆ ಬಂತು ಲಡ್ಡು. ಯಾವ ಥರ ಮಾಡ್ತಾಯಿದ್ದೀನಿ ಅಂತ ನೀವು ನೋಡಿ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ಸಿಂಪಲ್ ಕಣ್ರಿ, ಸಿಂಪಲ್ ಅಂದರೆ ಸಿಂಪಲಾಗಿ ಮಾಡ್ಕೊಬೋದು. ಎಲ್ಲ ಐಟಮ್ಸ್ ಒಂದಿದ್ರೆ ನಾವು ಸಿಂಪಲಾಗಿ ಚೆನ್ನಾಗಿ ಮಾಡ್ಕೋಬೋದು. ಒಂದು 15 ಉಂಡೆ ಏನಾಗಿತ್ತು ಸಾಕು. ಯಾರು ತಿನ್ನಲ್ಲ, ನಮ್ಮ ಅಜ್ಜಿಗೆ ಶುಗರು, ಯಾರು ಜಾಸ್ತಿ ತಿನ್ನಲ್ಲ. ನಮ್ಮ ಯಜಮಾನ್ರು ಇವತ್ತು ಉಪವಾಸ ಅಂತೆ, ಅವ್ರು ನನಗೆ ಮಾಡಲೇಬೇಡ ಅಂತ ಹೇಳಿದರು. ಇರೋದ್ರಲ್ಲಿ ಮಾಡಿದೆ, ಎಷ್ಟಾದರೆ ಅಷ್ಟು ಸಾಕು ಬಿಡು ಅಂತ ಹೇಳಿಬಿಟ್ಟು ಅದು ನೈವೇದ್ಯಕ್ಕೆಲ್ಲ ತೆಗ್ದಿಕ್ತಾ ಇದ್ದೀನಿ ದೇವರಿಗೆ ಅಂತ. ಒಂದು 5 ಉಂಡೆ ತೆಗ್ದಿಕ್ದೆ ಶಿವಪ್ಪನ ನೈವೇದ್ಯ ಆಗಲಿ ಅಂತ. ನನ್ನ ಮಗಳು ನೋಡಿ ಆಯಿ ಮಾಡ್ತಾ ಇದ್ದಾಳೆ. ಅವಳು ನೈವೇದ್ಯಕ್ಕೆಲ್ಲ ಇಕ್ಕಾದ್ಮೇಲೆ ಅವಳು ತಿನ್ನಿಸ್ತಾ ಇದ್ದೀನಿ ಹೆಂಗಿದೆ ಅಂತ, ಚೆನ್ನಾಗಿದೆ ಅಂತ, ಸೂಪರ್ ಅಂತೆ, ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾಳೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾಳೆ ಸೂಪರ್. ಅವ್ರ ಅಪ್ಪ ಕೇಳ್ತಾ ಇದ್ದಾರೆ ಹೆಂಗಿದ್ಯಮ್ಮ ಅಂತ, ಸೂಪರ್ಬು ಅಂತ ಹೇಳ್ತಾ ಇದ್ದಾರೆ. ಅವಳು ಹೇಳೋದೇ ಒಂದು ಚೆಂದ, ಅವಳು ಮಾತಾಡೋದೇ ಒಂಥರ ಚೆಂದ. ಮಕ್ಕಳೇ ಅಷ್ಟೇ, ಮಕ್ಕಳು ದೇವ್ರ ಸಮಾನ ಅಂತಾರಲ್ಲ ಕಣ್ರಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ.